ಬಿಗ್ ಬಾಸ್ ಫಿನಾಲೆಗೆ ಇನ್ನೇನು ಕೌಂಟ್ ಡೌನ್ ಆರಂಭವಾಗಿದೆ. ಆದ್ರೆ ಗಿಲ್ಲಿ ಹಾವಳಿ ಎಲ್ಲೆಲ್ಲೂ ಕೂಡ ಇದೆ. ಹೌದು, ಬಿಗ್ ಬಾಸ್ ಫಿನಾಲೆಗೆ ಕೌಂಟ್ ಡೌನ್ ಆರಂಭವಾಗಿದೆ. ಎಲ್ಲಾ ಕಡೆ ಗಿಲ್ಲಿ ಹಾವಳಿ ಇರುವಂತದ್ದು. ಕಾಮಿಡಿ ಕಿಂಗ್ ಗೆಲ್ಲೋದು ಪಕ್ಕಾ ಅಂತಿವೆ ಸರ್ವೆಗಳು. ಗಿಲ್ಲಿನೇ ಗೆಲ್ಲೋದು. ಇತಿಹಾಸ ಸೃಷ್ಟಿಸಿದ ಬಿಗ್ ಬಾಸ್ ಮಾತಿನ ಮಲ್ಲ. ಬಿಗ್ ಬಾಸ್ನ ಎಲ್ಲಾ ಸ್ಪರ್ಧಿಗಳನ್ನ ಹಿಂದಿಕ್ಕಿದಂಥ ಗಿಲ್ಲಿ ನಟನೆಗೆ ಸರ್ವೆಯಲ್ಲಿ ಕಂಡು ಕೇಳರಿಯದ ಬೆಂಬಲ ಸಿಗ್ತಿರುವಂತಹದ್ದು. ವೋಟಿಂಗ್ ನಲ್ಲಿ ಪಳಾರ್ ಹತ್ತಿರ ಯಾರೂ ಬರಲ್ಲ ಅಂತ ಫ್ಯಾನ್ಸ್ಗಳೇ ವೋಟ್ ಮೂಲಕ ಹೇಳ್ತಿರುವಂತದ್ದು. ಖಾಸಗಿ ಸಂಸ್ಥೆಯಿಂದ ನಡೆಸಿದಂತಹ ಸರ್ವೆಯಲ್ಲಿ ಗಿಲ್ಲಿಯ ಕಮಾಲ್ ಅರ್ಥವಾಗ್ತಿದೆ. ಬರೋಬ್ಬರಿ 56 ಲಕ್ಷ ವೋಟ್ ಪಡೆದ ಪಳಾರ್ ಗಿಲ್ಲಿ. ರಕ್ಷಿತಾಗೆ ಸಿಕ್ಕಿದ್ದು 9,19,000 ವೋಟ್. ಕಾವ್ಯ ಶೆಟ್ಟಿಗೆ ಸಿಕ್ಕಿದ್ದು 7,42,000 ವೋಟ್. ಇನ್ನು ಅಶ್ವಿನಿ ಗೌಡಗೆ ಕೇವಲ 6,75,000 ವೋಟ್ಗಳು ಸಿಕ್ಕಿರುವಂತದ್ದು. ರಘುಗೆ ಸಿಕ್ಕಿದ್ದು 5,45,000 ವೋಟ್ಗಳು. ಧ್ರುವಂತ್ಗೆ ಸಿಕ್ಕಿದ್ದು ಕೇವಲ 4,68,000 ವೋಟ್ಗಳು. ಗಿಲ್ಲಿಗೆ ಸಿಕ್ಕಿದ್ದು ಬರೋಬ್ಬರಿ 55,95,798 ವೋಟ್ಗಳು. ಈ ಸಮೀಕ್ಷೆಯ ಪ್ರಕಾರ ಗಿಲ್ಲಿನೇ ಗೆಲ್ಲೋದು, ಗಿಲ್ಲಿ ನಟನೇ ವಿನ್ನರ್ ಅಂತ ಸಮೀಕ್ಷೆ ಹೇಳ್ತಿದೆ. ಖಾಸಗಿ ಸಂಸ್ಥೆಯೊಂದರಿಂದ ಮಾಡಿದಂತಹ ಸಮೀಕ್ಷೆ ಇದು. ಕಾಮಿಡಿ ಕಿಂಗ್ ಗೆಲ್ತಾನೆ ಪಕ್ಕಾ ಅಂತಿವೆ ಸಾಕಷ್ಟು ಸರ್ವೆಗಳು. ಇತಿಹಾಸವನ್ನ ಸೃಷ್ಟಿಸಿದೆ ಬಿಗ್ ಬಾಸ್ ಮಾತಿನ ಮಲ್ಲನ ಈ ಕಥೆ. ಬಿಗ್ ಬಾಸ್ನ ಎಲ್ಲಾ ಸ್ಪರ್ಧಿಗಳನ್ನ ಹಿಂದಿಕ್ಕಿದಂತಹ ಗಿಲ್ಲಿ ನಟ ನಾವು ನೋಡಬಹುದು. ಇಲ್ಲಿ ಓಟ್ಗಳ ಸರ್ವೆಯಲ್ಲಿ ಬಂದಂತಹ ಓಟ್ಗಳನ್ನು ಲೆಕ್ಕಾಚಾರ ಮಾಡೋ ಆದ್ರೆ ಬರೋಬ್ಬರಿ ದುಪ್ಪಟ್ಟಲ್ಲ, ಅದಕ್ಕಿಂತಲೂ ಕೂಡ ಜಾಸ್ತಿ ಇದೆ, 10 ಪಟ್ಟು ಅಂತಾನೆ ಹೇಳಬಹುದು. ಎಲ್ಲ ಒಂದು ಕಂಟೆಸ್ಟೆಂಟ್ಗಳಿಗೆ ಕಂಪೇರ್ ಮಾಡಿದ್ರೆ ಗಿಲ್ಲಿಗೆ ಬಂದಂತಹ ಓಟ್ಗಳ ಸಂಖ್ಯೆ ಅತ್ಯಂತ ಹೆಚ್ಚು. ಸುಮಾರು 50 ಲಕ್ಷಕ್ಕೂ ಹೆಚ್ಚಿನ ಓಟ್ಗಳನ್ನ ಗಿಲ್ಲಿ ಪಡೆದುಕೊಂಡಿರುವಂತಹದ್ದು. ರಕ್ಷಿತಾಗೆ 9 ಲಕ್ಷ ಚಿಲ್ಲರೆ ಓಟ್ ಸಿಕ್ಕಿದ್ರೆ ಕಾವ್ಯ ಶೆಟ್ಟಿಗೆ ಸಿಕ್ಕಿದ್ದು 7 ಲಕ್ಷದ ಚಿಲ್ಲರೆ ಓಟ್ಗಳು. ಇನ್ನು ಅಶ್ವಿನಿ ಗೌಡ ವಿಚಾರಕ್ಕೆ ಬರೋದಾದ್ರೆ 6,75,000 ಓಟ್ಗಳನ್ನ ಪಡ್ಕೊಂಡ್ರು. ಇನ್ನು ರಘುಗೆ ಸಿಕ್ಕಿದ್ದು 5,45,000 ಓಟ್ಗಳು. ಇನ್ನು ಧ್ರುವಂತ್ಗೆ 4 ಲಕ್ಷದ ಚಿಲ್ಲರೆ ಓಟ್ಗಳು ಸಿಕ್ಕಿರುವಂತದ್ದು. ಆದ್ರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಿಲ್ಲಿಗೆ 55,95,798 ವೋಟ್ಗಳನ್ನ ಈ ಸಮೀಕ್ಷೆಯಲ್ಲಿ ಪಡೆದಿರುವಂತದ್ದು. ಈ ಸರ್ವೆ ಸಾಕಷ್ಟು ರೀತಿಯಲ್ಲಿ ಜನರ ನಿರೀಕ್ಷೆ ಹೇಗಿದೆಯೋ ಗಿಲ್ಲಿ ಗೆಲ್ಲಬೇಕು ಅನ್ನುವಂಥದ್ದು, ಅದೇ ರೀತಿಯಲ್ಲಿ ಸರ್ವೆಯಲ್ಲೂ ಕೂಡ ಉತ್ತರ ಬಂದಿರುವಂತದ್ದು. ಗಿಲ್ಲಿ ನಟ ಗೆಲ್ಲೋದು ಬಹುತೇಕ ಪಕ್ಕಾ ಅನ್ನೋ ರೀತಿಯಲ್ಲೇ ಈ ಸಮೀಕ್ಷೆಯ ವರದಿ ಕೂಡ ಬಂದಿರುವಂತದ್ದು.